ಕುಲಗೆಟ್ಟ ಹೋಗೈತಿ ಕಲಿಯುಗ ತಮ್ಮ. ಕುಲಗೆಟ್ಟ ಹೋಗೈತಿ ಕಲಿಯುಗ ತಮ್ಮ. ಕೈ ಎತ್ತು ಹೇಳು ನೀ ಎಷ್ಟು ಮಾಡಿ ಧರ್ಮ. ಸಾಯುವುದರೊಳಗ ನುಡಿ ಒಮ್ಮೆ ಓಂ ನಮ. ನಿನ್ನ ಮರ್ಯಾದೆ ಮುಚ್ಚಾಕ ಬ್ರಹ್ಮ ಕೊಟ್ಟಾನ ತೊಗಲಿನ ಚರ್ಮ. ನಿನ್ನ ಮರ್ಯಾದೆ ಮುಚ್ಚಾಕ ಬ್ರಹ್ಮ ಕೊಟ್ಟಾನ ತೊಗಲಿ. ಮತ್ತೆ ಕಂಪ್ಯೂಟರ್ ಮುಂದೆ ಛಾಯ್ ಒಂದು ತಿಳಿಸ್ಕೊಡೋದಿಲ್ಲ. ಅಲ್ಲ ಆ ಮನುಷ್ಯ ಎಂಥ ವಿಧಾನ ಅಂತೀನಿ. ಆ ಯಮ್ಮಗ ತನ್ನ ಹೆಂಡತಿಗೆ ನಾ ಈಗ ನಂಗೆ ಅಂತಾನ ಯವ್ವ. ಎಲ್ಲರೇ ಎಂತ ಕೋಡಿದಾನೋ ಏನೋ. ಆಮೇಲೆ ಮನುಷ್ಯ ಅದಾನೋ ದನ ಅದಾನೋ ಆಕದಂತ ಹೆಂಡತಿ ಪಾಪ ಏನರೇ ಕಾಟ ಕೊಡ್ತಾನ ಯವ್ವ. ನನ್ನ ಜೀವ ಮರ ಮರ ಮರ್ಗಾಕತೈತಿ. ಅಲ್ಲ ಆದರೆ ಪ್ರಾಣಿ ಎಂತಾದಿರ್ಬೇಕು. ಆಕಳದಂತ ಹುಡುಗಿ ಒಂದು ತಿರುಗಿ ಏನೇನು ಅನ್ನೋದಿಲ್ಲ. ಇದ್ದ ಅಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಹಂಗ ಗಂಡೆಗೆ ಹೆದರ್ಕೊಂಡು ಕೂಡ್ತಾಳ. ಏನು ನಿಂತು ಗೋಳು? ಯವ್ವ ಯವ್ವ ಪುಟ್ಟಾಯಿ ಅನ್ಬೇಡ ಅಂದಿನಿ. ಪುಟ್ಟಿ ಅನ್ರಿ ಯವ್ವ. ಬೇರೆ ಅಲ್ಲ ಅದರಿ ಬಾಜುಕಿ ಮನೆಯಾಗಿನ ಮಂದಿ ಅವ ಮನುಷ್ಯ ತನ್ನ ಹೆಂಡತಿಗೆ ಏನು ಸಾಯು ಹಂಗೆ ಹೊಡಿತಾನೆ ಯವ್ವ. ನನ್ನ ಜೀವನೇ ಮರ 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 ಅಂತದೆ. ಅಯ್ಯೋ ರಾಮ, ನಂದೇ ನಂಗಾಗಿದೆ. ಇನ್ನೊಂದು ಬೇರೆ ಏನಂತಿ? ಅಲ್ಲ ನಿಮಗೇನಾಗೈತ್ರಿ? ನಿಮ್ಮ ಗಂಡ ದೇವ್ರಂತವ್ರು ಎಂತ ಚಲೋ ಅದಾರು ತಿಳಿತೇನು? ನಿಮ್ಗೇನಾಗ್ಯದ? ತಾಯಿ ಅಯ್ಯ ಪುಟ್ಟಾಯಿ ಅನ್ಬೇಡ ಅಂತೀನಿ. ಪುಟ್ಟಿ ಅಂದ್ರಿ ಅದು ಏನು ಅಲ್ಲಿ ಧೂಳಿದೆ ನನ್ನ ಚೇರ್ ಮೇಲೆ. ಕೆಲಸ ಮಾಡಕ್ಕಾಗ್ತಿಲ್ಲ. ಹೋಗಿ ಧೂಳು ಹೊಸು. ಬರೀ ಮಾತೇ ಆಯ್ತು. ಅಲ್ಲ ಅಂದಂಗೆ ಯಾವ್ದೋ ಕತೆ ಅಂತೆ. ಏನದು? ಹಿಂದಿನ ಮನ್ಯಾಗ ಗಂಡ ಏನು ಕೆಟ್ಟದನ್ರಿ ಅವ್ವ. ಹೆಂಡತಿಗೆ ಸಾಯ್ ಹೊಡಿವಂಗೆ ಹೊಡಿತಾನೆ. ನಿಮ್ಮ ಮನೆಯವ್ರು ಚಲೋ ಇದ್ದಾರೆ ಬಿಡ್ರಿ ಬಾ. ದೇವ್ರಂತ ಮನುಷ್ಯರು. ದೇವ್ರ ಒಳ್ಳೆ ದೆವ್ವ ಮೆಟ್ಕೊಂಡಿರೋ ಥರ ಆಡ್ತಾರೆ ದೇವ್ರಂತೆ. ಅಯ್ಯ ಹಂಗ್ಯಾಕಂತೀರಿ ಅವ್ವ? ಹಂಗ ಅನ್ಸಾಗಿಲ್ಲ ಬಿಡ್ರಿ. ಮನುಷ್ಯ ಒಳ್ಳೆಯವನೇ ಪುಟ್ಟಾಯಿ. ಆದ್ರೆ ಅವ್ರ ಅಮ್ಮ ಇದಾರಲ್ಲ, ಏನಂದ್ರಿ? ಅಲ್ಲ ಹೌದ್ರಿ ಹೌದು. ಮೊನ್ನೆ ಗೌರಿ ಪೂಜಾಕ್ ಬಂದಿದ್ರಲ್ಲ ನಿಮ್ಮ ಮನೆಗೆ. ನೋಡಿನ್ ಬಿಡ್ರಿ ಬಾಯಾಗ ಬೊಂಬಾಯಿ ಆಗೈತಿ ಎಲ್ಲರೇ. ಅಲ್ಲ ತನ್ನ ಮಗನ ಶರಜ್ಞ ಕಟ್ಕೊಂಡು ಓಡಾಡ್ತಾಳು. ಅಲ್ಲ ನೀವ್ಯಾಕ ಏನ್ ಮಾಡೋದು ಪುಟ್ಟಾಯಿ? ಎಲ್ಲ ನನ್ ಬ್ಯಾಡ್ ಲಕ್. ಅಯ್ಯೋ ಇದಕ್ಕೇನು ಲಕ್ ಅಂತೀರಿ? ನೀವು ನೋಡಿದ್ರೆ ಚಂದದಿರಿ. ಕೈ ತುಂಬ ಪಗಾರ ತಗೋತೀರಿ. ಆ ಕಂಪ್ಯೂಟರ್ ಮೇಲೆ ಕೆಲಸ ಮಾಡ್ತೀರಿ. ನೀವ್ಯಾಕೆ ಮಾಡ್ಬೇಕು ರೀ ಅವ್ರಿಗೆ? ಮತ್ತು ನನಗೆ ಬಾಯರ್ ಗೊತ್ತಿದ್ದಾರೆ. ಅವರು ಇಂಥ ಸಮಸ್ಯೆಗಳನ್ನೆಲ್ಲ ಭಾಳ ಚಲೋ ಪರಿಹಾರ ಮಾಡ್ತಾರೆ ನೋಡ್ರಿ. ಲಾಯರ? ಯಾರೇ ಅದು? ನಿನ್ ರಿಲೇಟಿವಾ? ಅಯ್ಯ ಅಲ್ಲಿ ಬಿಡ್ರಿ, ನಾನು ಅವ್ರ ಮನೆ ಕೆಲಸ ಮಾಡ್ತೀನಿ. ಇದು ಬೇರೆ ಮಾಡ್ತೀಯಾ? ಹೇಳು. ಒಳ್ಳೆಯವ್ರು ಇದ್ದಾರೆ. ಹೆಣ್ಮಕ್ಳ ಪರಿಹಾರಕ್ಕೆ ಅವ್ರು ಭಾಳ ಚಲೋ ಇದ್ದಾರೆ ನೋಡಿ. ಅಂತ ಹೆಣ್ಮಕ್ಳನ್ನ ನೋಡಿಲ್ಲ ನಾನು ಎಲ್ಲೂ. ಹಂಗಂದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂತೀಯಾ? ಮಾಡೇ ಮಾಡ್ತಾರವ್ವ, ಮಾಡೇ ಮಾಡ್ತಾರೆ. ನಿನಗೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ಲೇನೆ? ಈಗ ಬೇಡ ಪುಟ್ಟಾಯಿ. ಮತ್ತೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ನಿಮಗೆ. ಮತ್ತೊಂದು ಪುಟ್ಟಾಯಿ ಅನ್ಬೇಡ ಯವ್ವ. ನಂಗೆ ಪುಟ್ಟಿ ಅನ್ನು. ಆಯ್ತಮ್ಮ ಪುಟ್ಟಿ. ಅಲ್ಲ ಅವನ ಮನೆಗೆ ಹೋಗೋಣೇನು?
ಈಗ ಆಗಲ್ಲ ಪುಟ್ಟಾಯಿ ನನಗೆ. ನಾನು ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಮತ್ತೆ ಪುಟ್ಟಾಯಿ ಅಂತೀಯಲ್ಲ ಯವ್ವ. ಅಲ್ಲ ಪತ್ತ ಕೊಡ್ಲೆ ಅವ್ರ ಮನೇದು. ಹ್ಞೂ ಕೊಟ್ಟಿವಿ. ಈಗ ಗಡಾನ ಹೋಗ್ಬಾ ಯವ್ವ. ಅವ್ರ ಭಾಳ ಚಲೋ ಇದ್ದಾರೆ, ಭಾಳ ಸಂಸಾರ ಎಲ್ಲ ನೆಟ್ಟಿಗೆ ಮಾಡ್ಯಾರ ಅವ್ರು. ಇಳಿತೇನೆ ನಿನಗೆ. ಸರಿ ಪುಟ್ಟಾಯಿ. ಆಯ್ತು. ಪುಟ್ಟಾಯಿ ಮತ್ತೆ ಅಲ್ಲ ಪುಟ್ಟಿ ಅನ್ಬೇ ಯವ್ವ. ಹೋಗಮ್ಮ ಪುಟ್ಟಿ ಹೋಗ್. ಅಲ್ಲ ಹೋಗ್ಬರ್ತಿಲ್ಲ. ಹೋಗ್ತೀನಿ. ನೀನು ನೋಡಿದ್ರೆ ಜೀವ ಮರ ಮರ ಆಗ್ತೈತೆ, ಹೊಟ್ಟೆಗೆ ಸಂಟಾಕೈತೆ ಯವ್ವ. ಹೋಗ್ಬಾರ ಯವ್ವ. ಆಯ್ತಮ್ಮ ಹೋಗು. ಹೋಗ್ಬರ್ತಿಯಲ್ಲ. ಹೋಗ್ತೀನಮ್ಮ ಹೋಗು. ಬರಾಬರಿ ಇಲ್ಲ ಬರೋಬ್ಬರದ. ಹುಡ್ತಾಯಿ ಜಲ್ದಿ ಬಂದಿಲ್ಲ ಯಾಕೋ? ಪುಟ್ಟಿ ಅಂತೀರಿ. ಅದಾತು ಬಿಡು. ನಾ ಹೋದ ಕೆಲಸ, ನಾ ಒಪ್ಸಿದ್ದಿನ ಕೆಲಸ ಹಣ್ಣು ಕಾಯ. ಹಣ್ಣ ಅಂತ ತಿಳ್ಕೊರಿ. ನಾ ಕೈ ಹಚ್ಚಿದ್ದೆಲ್ಲ ಏನು ಕೇಳ್ತೀರಿ? ಅಲ್ಲ ನೋಡ್ರಿ, ಆ ಕೆಲಸ ಆಗಾಕ ಬೇಕು, ಆ ಹೆಣ್ಮಗಳು ನಿಮ್ಮ ಮನೆ ಬಾಗ್ಲ ಬಡಿಯಾಕ ಬೇಕು. ನೀನು ಭಾಳ ಶಾಣೆದಿ ಅಂತ ತಿಳ್ಕೊಂಡ ನಿನಗೆ ಅಂತ ಕೆಲಸ ಒಪ್ಸೇನೆ ಪುಡ್ತಾಯಿ. ಅಯ್ಯವ್ವ ಪುಟ್ಟಾಯಿ ಅನ್ಬೇಡ್ರಿ, ಪುಟ್ಟಿ ಅನ್ರಿ ನಂಗೆ. ಅಲ್ಲ ಅದಾಗತ್ತಿ ಇನ್ನೂ ಪುಡ್ತಾಯಿ ಅನ್ಬೇಡಿ ಪುಟ್ಟಿ ಅನ್ರಿ ಐತಿ. ಅಲ್ಲ ಏನಂದ್ರೆ ಏನು? ನೀ ಏನಾರ ತಗೊಳ್ಳೋ ಕಮಿಷನ್ ಏನಾರ ಕಡಿಮೆ ಮಾಡ್ತೀಯನ? ಹೇಳಲ್ಲ ಯವ್ವ ವ್ಯವಹಾರನ ಬೇರೆ, ಮಾತು ಬೇರೆ. ಅದಕ್ಕೇನಾಗೈತಿ? ಅದಕ್ಕೆ ತಲೆ ಹೊಡ್ಕೊಂಡು ಸಾಕಾಗೈತಿ ನನಗೆ. ಹೌದು ಬಿಡು. ಅಲ್ಲ ಇನ್ನೂ ಏನಿಲ್ಲ, ಎಂತಿಲ್ಲ, ಆಕಿ ಬಂದಿಲ್ಲ, ನಮ್ಮ ಮನೆ ಬಾಗ್ಲ ಬಡ್ದಿಲ್ಲ, ಕೇಸ್ ಆಗಿಲ್ಲ, ಆಗಲೇ ನಿಂದು ಪರ್ಸೆಂಟೇಜ್ ಏರಿಸ್ಬಿಟ್ಟಿ ಅಲ್ಲಿನ. ಅಲ್ಲ ನೋಡ್ರಿ ಅಯ್ಯಕ್ಕ, ಬಲಿಗೆ ಬಿದ್ದೈತಿ ಮಿಕ್ಕ. ನಿಮ್ಮ ಮನೆ ಬಾಗ್ಲ ಬಡಿಯೋದು ಪಕ್ಕ. ನೀವು ಆಕೆಗೆ ಏನು ಹೇಳ್ತೀರೋ ಹೇಳಿ, ನಾನು ಮಾತ್ರ ಬಿಟ್ಟು. ಅಲ್ಲವ ಹಾಲಿಲ್ಲ ಬಟ್ಲಿಲ್ಲ, ಊಟಕ್ಕೆ ತಂದಿಲ್ಲ ಅಂತ ಯಾವಾಗಿನೋ ಹಂಗಾತ. ಅಲ್ಲ ನನ್ನ ಇನ್ಕಮ್ಗಿಂತ ನಿಂದ ಜಾಸ್ತಿ ಅದಲ್ಲ ಅಂತ ನಾನು ಎಷ್ಟು ಮಾಡಿಲ್ರಿ ಇಂಥವ್ನು. ಹೌದು ಬಿಡು. ಆತ ಬಿಡು, ಆಕಿ ಬರಲಿ, ಬಂದ್ಮೇಲೆ ನೋಡೋಣ ಅಂತ. ನೋಡ್ರಿ ಈಗ ನಾ ಹೋಗುದ ತಡ, ಬಾಗ್ಲ ಬಡಿಯಾಕ ಬೇಕು. ಬರ್ಲಿ ತಗೋ. ನೋಡಿ ಮತ್ತೆ ಕೊಡ್ತೇನೆ ಹೋಗ, ಕೊಡ್ತೇನೆ ಹೋಗ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಒಳಗೆ ಬರ್ಬೋದಾ? ತಾವು ನೀತಾ ಅಲ್ಲ? ಹೌದು ಮೇಡಮ್, ನಾನೇ ನೀತಾ. ಪುಟ್ಟಾಯಿ ನಿಮಗೆ ಎಲ್ಲ ವಿಷಯ ಹೇಳಿರ್ಬೋದು ಅನ್ಕೋತೀನಿ. ಅಲ್ಲ ಅವಳೆಲ್ಲ ಹೇಳಿದಾಳೆ, ಆದರೆ ನಿಮ್ಮ ಬಾಯಿಯಿಂದನೇ ನಿಮ್ಮ ಸಮಸ್ಯೆ ಹೇಳಿದರೆ ನಮಗೆ ಕೇಸ್ ಫೈಲ್ ಮಾಡ್ಲಿಕ್ಕೆ ಸರಿ ಆಗ್ತದೆ ನೋಡಿ. ಅದಕ್ಕೆ ನಿಮ್ಮ ಬಾಯಿಂದ ಹೇಳಿ. ಏನಂತ ಹೇಳಿ ಮೇಡಮ್, ಐ ಆಮ್ ಟೋಟಲಿ ಇರಿಟೇಟೆಡ್ ವಿತ್ ದೆಮ್. ಅಲ್ಲ ಅಂಥದ್ದು ಏನಾಗಿದೆ ರೀ ಇನ್ನೇತ? ಏನಾಗಿದೆ ಅಂತ ನಿಮಗೆ? ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀರಾ, ದುಡಿತೀರಾ, ಇಂಡಿಪೆಂಡೆಂಟ್ ಇದ್ದೀರಾ, ಯಾಕಂತ ಏನು ಪ್ರಾಬ್ಲಮ್ ಇದೆ ನಿಮ್ಗೆ ಹೇಳಿ. ಏನು ಹೇಳಿ ಮೇಡಮ್, ನನ್ನ ಹಸ್ಬೆಂಡು ನಾವಿಬ್ಬರೇ ಇದ್ದಾಗ ಚೆನ್ನಾಗೇ ಇರ್ತಾರೆ. ಆದರೆ ಅವ್ರ ಅಮ್ಮ ಬಂದರೆ ಸಾಕು, ಒಳ್ಳೆ ಬಾಲಂಗೋಚಿ ಥರ ಹಿಂದೆ ಹೋಗ್ತಾರೆ ಮೇಡಮ್. ಅವ್ರು ಹೇಳ್ದಂಗೆ ಆಗಬೇಕು ಅಂತಾರೆ. ನಂಗಂತೂ ಸಾಕಾಗಿ ಹೋಗಿದೆ ಮೇಡಮ್. ಅಲ್ಲ ಇದನ್ನು ನೀವು ನಿಮ್ಮ ಹಸ್ಬೆಂಡ್ ಹತ್ರ ಮಾತಾಡ್ಬೋದಲ್ಲ, ಡಿಸ್ಕಸ್ ಮಾಡ್ಬೋದಲ್ಲ? ಹೌದು ಮೇಡಮ್, ಆದರೆ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮ ಹೇಳ್ದಂಗೆ ಕೇಳೋದು. ನಮ್ಮ ಅಮ್ಮ ಹೇಳಿದ್ದೇ ಕರೆಕ್ಟು ಅಂತ ಹೇಳ್ತಾರೆ. ಅಲ್ಲ ಏನೆಲ್ಲ ಮಾಡಿಸ್ತಾರೆ ಗೊತ್ತಾ ಮೇಡಮ್? ಈ ಫೆಸ್ಟಿವಲ್ಸ್ ಬರುತ್ತಲ್ಲ, ಪ್ರತಿಯೊಂದು ಫೆಸ್ಟಿವಲ್ಗೂ ಇಷ್ಟು ಅಂತ ಸೀರೆ ಉಟ್ಕೊಂಡು ಇಷ್ಟೊಗ್ಲ ಕುಂಕುಮ ಇಟ್ಕೊಂಡು ಉಪವಾಸ ಬೇರೆ ಮಾಡಿಸ್ತಾರೆ ಮೇಡಮ್ ನನ್ನ ಕೈಯಲ್ಲಿ. ನಂಗೆ ಹಶ್ವಾಗಲ್ವಾ ಹೇಳಿ? ಅಲ್ಲ ಒಂದು ವಿಷಯ ಮೇಡಮ್, ಈಗ ಈ ದೇವರು ಒನ್ ಪೀಸ್ ಹಾಕೊಂಡು ಪೂಜೆ ಮಾಡಿದ್ರೆ ಏನು ಬೇಡ ಅಂತನಾ ಮೇಡಮ್? ನೀಟವ್ರೆ, ಇವೆಲ್ಲ ಸ್ಟ್ರಾಂಗ್ ರೀಸನ್ ಆಗಂಗಿಲ್ಲ ಕೇಸ್ ಆಗಲಿಕ್ಕೆ. ನಿಮ್ಗೇನಾರ ಫಿಸಿಕಲ್ ಅಬ್ಯೂಸ್ ಮಾಡ್ತಾರ ಅವರು? ಛೇ ಅಂಥದ್ದೆಲ್ಲ ಇಲ್ಲ, ಅದೆಲ್ಲ ಇಲ್ಲ. ಮೆಂಟಲ್ ಹರಾಸ್ಮೆಂಟ್? ಮೆಂಟಲ್ ಹರಾಸ್ಮೆಂಟು
ವಿಷಯ ಹೇಳಿದ್ನಲ್ಲ, ಈ ಸೀರೆ ವಿಷಯ, ಇದನ್ನೇ ನಂಗೆ ಹರಾಸ್ಮೆಂಟ್ ಅಂತ ಅನ್ಸುತ್ತೆ ಮೇಡಮ್. ಇದೇ ರೀತಿ ಟಾರ್ಚರ್ ಕೊಡ್ತಾರೆ. ಇದನ್ನೆಲ್ಲ ನನ್ನ ಗಂಡಂಗೆ ಹೇಳಿದ್ರೆ, ಅಲ್ಲ ರೀ, ನಾನು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವರ್ಕಿಂಗ್ ವುಮೆನ್ ಇದ್ದೀನಿ, ಇದನ್ನೆಲ್ಲ ಯಾರು ಫಾಲೋ ಮಾಡ್ತಾರೆ ಈ ಕಾಲದಲ್ಲಿ ಅಂದರೆ, ನಮ್ಮಮ್ಮ ಹೇಳ್ದಂಗೆ ನಡಿಬೇಕು, ಅವ್ರು ಹೇಳಿದ್ದೇ ಮಾಡ್ಬೇಕು ಅಂತ ಹೇಳಿ ಜಗಳ ಮಾಡ್ತಾನೆ ಮೇಡಮ್. ಒಂದು ಕೆಲಸ ಮಾಡಿ, ನೀವು ಇಷ್ಟು ಪ್ರಾಬ್ಲಮ್ನಾಗಿದ್ದೀರಿ ಅಂದಮೇಲೆ ನಾನು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀನಿ, ನಿಮಗೆಲ್ಲ ನ್ಯಾಯ ಒದಗಿಸ್ಕೊಡ್ತೀನಿ, ಕಾಂಪನ್ಸೇಷನ್ ಕೊಡಿಸ್ತೀನಿ, ಇಂಡಿಪೆಂಡೆಂಟ್ ಲೈಫ್ ಕೊಡಿಸ್ತೀನಿ. ಇಲ್ಲಿ ನೋಡ್ರಿ, ಈ ಫಾರ್ಮ್ಗೊಂದು ಸೈನ್ ಮಾಡಿಬಿಡಿ ಸಾಕು. ಈ ಫಾರ್ಮ್ ಸೈನ್ ಮಾಡಿಬಿಡಿ. ಯಾಕಂದರೆ ನೀವು ಹೇಳೋ ಯಾವ ರೀಸನ್ಗಳು ಅಷ್ಟು ಸ್ಟ್ರಾಂಗ್ ಆಗಂಗಿಲ್ಲ. ಅದಕ್ಕೆ ನಾ ಸ್ಟ್ರಾಂಗ್ ರೀಸನ್ ಹಾಕಿ ನಿಮಗೆ ನ್ಯಾಯ ಒದಗಿಸೋದು ನನ್ನ ಧರ್ಮ. ಇಂಥವು ಎಷ್ಟೋ ಕೇಸ್ ಬಗೆಹರಿಸೇನ್ರಿ ನಾ. ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇಂಥವ್ರು ನಾನು ಮಾಡಿಕೊಡ್ತೇನೆ. ನಿಮಗೆ ನೀವು ಸೈನ್ ಮಾಡಿಕೊಡ್ರಿ ಸಾಕು. ಇದೇನಿದು ಫಿಸಿಕಲ್ ಅಬ್ಯೂಸು, ಹರಾಸ್ಮೆಂಟು ಅಂತೆಲ್ಲ ಇದೆಯಲ್ಲ ಮೇಡಮ್? ಇದೇನಿದು? ನನ್ನ ಕೈಯಲ್ಲಿ ಡಿವೋರ್ಸಿಗೆ ಅಪ್ಲೈ ಮಾಡಿಸ್ತಿದ್ದಾರಾ ಇವರು? ಅದರಲ್ಲಿ ಏನಿದೆ, ಈ ಕಾಂಪನ್ಸೇಷನ್ ಸಿಗ್ತದೆ ನಿಮ್ಗೆ, ಈ ನೆಮ್ಮದಿ ಇಲ್ಲದ ಬದುಕಿನಿಂದ ಬಿಡುಗಡೆ ಸಿಗ್ತದೆ. ಇನ್ನೇನು ಬೇಕ್ರಿ ನೀತವ್ರೆ? ಆರಾಮಾಗಿ ಇಂಡಿಪೆಂಡೆಂಟ್ ಆಗಿ ಬದುಕಬಹುದು ನೀವು. ಅಯ್ಯಯ್ಯೋ, ಏನು ಮಾಡಿಸ್ತಿದ್ದಾರೆ ಇವ್ರು ನನ್ನ ಕೈಯಲ್ಲಿ? ನೀವು ಸೈನ್ ಮಾಡಿರಿ, ಮುಂದೆ ನಾನು ನೋಡ್ಕೋತೀನಿ. ಅದು ಹೆಂಗೆ ಸ್ಟ್ರಾಂಗ್ ಮಾಡಬೇಕು, ಹೆಂಗೆ ನಿಮ್ಗೆ ಗೆಲುವು ಕೊಡಿಸ್ಬೇಕು, ಹೆಂಗೆ ಕಾಂಪನ್ಸೇಷನ್ ಕೊಡಿಸ್ಬೇಕು, ಅದೆಲ್ಲ ನನ್ನ ಜವಾಬ್ದಾರಿ. ನೀವೇನು ವರಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇರಲಿ ಇದ್ರಲ್ಲಿ ಗಾಬರಿ ಆಗುವಂಥದ್ದು ಏನಿದೆ? ಒಂದು ನಿಮಿಷ ಯೋಚನೆ ಮಾಡಿ. ಓ, ಏನಿದು? ಅಲ್ಲ, ನೀವು ಸೈನ್ ಮಾಡಿಕೊಡ್ರಿ, ಸೈನ್ ಮಾಡಿಕೊಟ್ಬಿಡ್ರಿ ಸಾಕು ನನಗೆ. ಓ ಮೇಡಮ್, ನಮಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ ಮೇಡಮ್. ನಾನು ಮತ್ತೆ ಬಂದು ನಿಮ್ಮನ್ನು ಭೇಟಿಯಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಮಾತಾಡ್ತೀನಿ. ಅಲ್ಲ, ಒಂದು ಆ ಪೆನ್ನು ಕೊಟ್ಟೀನಿ, ಫಾರ್ಮು ಕೊಟ್ಟೀನಿ, ಸೈನ್ ಮಾಡಿಕೊಟ್ಟು ಹೋಗ್ಬಿಟ್ರಿ. ನಾನು ನೋಡ್ಕೋತೀನಿ. ಅರ್ಜೆಂಟ್ ಇದೆ ನನಗೆ, ನಾನು ಹೋಗ್ಲೇಬೇಕು. ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಹಲೋ. ಏನೋ ಹೋಳಿತ್ತು ಜಾರಿ ತುಪ್ಪದಾಗ ಬಿತ್ತು ಅಂದ್ಕೊಂಡಿದ್ದೆ, ಇದು ಹೋತಾ? ಹೋಗ್ಲಿ ಬೇಡ್ರಿ, ಮತ್ತೆ ಬೇರೆ ಹುಡುಕ್ತೇನೆ. ಯಾಕೆ ಚಿಂತೆ ಮಾಡೋದು? ಹಾಂ, ಅಯ್ಯೋ, ಯಾಕೆ ಅಳ್ತಿದ್ದೀರಾ? ಏನಾಯ್ತು? ಎಲ್ಲಾದ್ರೂ ಬಿದ್ರಾ? ಎಲ್ಲೂ ಬಿದ್ದಿಲ್ರಿ ನಾನು. ನನ್ನ ಗಂಡ ನನ್ನ ಭಾವ್ಯಾಗ ನುಕ್ಯಾನ. ಅಯ್ಯೋ, ಏನದು? ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ನಾನು ಹಿಂಗೆ ಸತಿ ಸಕ್ಕುಬಾಯಿ ಗತಿ ಇದ್ರೆ ಅವ್ರಿಗೆ ಸೇರಂಗಿಲ್ಲಂತ, ನಿಮ್ಮ ಹಂಗೆ ಮಾಡರ್ನ್ ಇರ್ಬೇಕಂತ. ಏನು ಮಾಡಲಿರಿ, ನಂಗೆ ಹಂಗೆಲ್ಲ ಇರ್ಲಿಕ್ಕೆ ಬರಂಗಿಲ್ಲ. ಅಯ್ಯೋ, ನಮ್ಮನೇಲಿ ಇದ್ರ ಆಪೋಸಿಟ್ ಸಿಚುಯೇಷನ್. ನಮ್ಮ ಅತ್ತೆಗೆ ನಿಮ್ಮ ಥರ ಟ್ರೆಡಿಷ್ನಲ್ ಆಗಿರೋ ಹುಡುಗಿ ಬೇಕು ಅಂತ ಹೇಳ್ತಾರೆ. ಏನು ಮಾಡೋದು ಹೇಳಿ? ಬೇಜಾರು ಮಾಡ್ಕೋಬೇಡಿ, ಅಳ್ಬೇಡಿ. ಇದೇನೋ ಕತ್ತಿ ಹೊಂಟು ಹಂಗ ಬದುಕು ಮೂರ ಬಟ್ಟೆ ಆಗಕ್ ಬಂತ. ಹೇ, ಆಗಕ್ ಬಿಡ್ಬಾರ್ದು, ಏನಾರ ಒಂದು ಮಾಡಾಕಬೇಕು. ತಂಗಿ ಹೋಗೋಳ ಬರ್ರಿ, ಹಿಂಗೆ ಕೇಳ್ದೆ ನಿಮ್ಮ ಗೋಳು ಕೇಳ್ಕೊಂಡೆ. ಆದ್ರೆ ಬ್ಯಾಡತ್ತನ್ನ ಮತ್ ಹತ್ರ ಸೇರಿಸೋದು ಅದು ವ್ಯರ್ಥ ಅನಿಸ್ತೈತಿ. ನೋಡ್ರಿ, ನಿಮಗ ಹೆಂಗ್ ಆರಾಮ್ ಅನಿಸ್ತೈತಿ ಹಂಗ ಮಾಡೋಣ. ನಾನೊಂದು ಉಪಾಯ ಹೇಳ್ಕೊಡ್ತೀನಿ, ಬರ್ರಿ ಬರ್ರಿ ಬರ್ರಿ. ಎಲ್ಲಿ ಹೋಗ್ಲಿಕ್ಕೆ ಅಂತೀನಿ. ಏನು ಮಾರೆ, ಮನೆ ಮುಂದಿರು ಗುಡಿಗೆ ಹೋಗ್ಬೇಕಂದ್ರೆ ಗಂಡನ ಹೇಳ್ಕೊಂಡು ಹೋಗಾಕಿ ಮುಂಜಾನೆ ಆತು ಸಂಜಾತು ಮನೆಗೆ ಬರೋಲ್ಲ, ಪತ್ತೇನೇ ಇಲ್ಲ ದೋಸ್ತ. ಅದಕ್ಕೆ ನನಗೆ ಫೋನ್ ಮಾಡಿ ಕರ್ತೀವಿ. ಮಾರೆ, ಎಷ್ಟು ತಲೆ ಕೆಡಿಸ್ಕೊತೀವೋ ಮಾರೆ, ಬರೀ ಟೆನ್ಷನ್ ಗಿರಾಕಿ ನೋಡಿ. ಇಲ್ಲೇ ಎಲ್ಲೋ ಹೋಗಿರ್ತಾರೋ, ಅದಕ್ಕೆ ಫೋನ್ ಮಾಡಿ ಕರೆಸಿ ದೊಡ್ಡ ರಾಧಾಸ ಮಾಡಿ ಎದಕ್ಕೋ ಹಂಗೆ ಹೋಗಾಕೆಲ್ಲ ಆಕಿ ಒಟ್ಟ ಮನೆ ಬಿಟ್ಟು ಹೊರಗೆ ಹೋದಾಕೆ ಅಲ್ಲ, ಆಕಿನ ಕಳ್ಕೊಂಡಿನೋ ಅಂತ ದುಃಖ ಆಗ್ಬಿಟ್ರೆ ದೋಸ್ತ. ಎಲ್ಲಿ ಮುಂಜಾನೆಯಿಂದ ನಾಯಿಗತಿ ತಿರ್ಗಾಡಿ ಒಟ್ಟು ಸಿಗುವಲ್ಲ ಗಾಳು. ಸಮಾಧಾನ ಮಾಡ್ಕೊಳ್ಳೋ ನೀವು. ಎಲ್ಲಿ ಹೋಗ್ಲಿ ನಾನು, ಎಲ್ಲಿ ಹೋಗ್ಲಿ? ಇಲ್ಲೇ ಇದ್ದೀನಿ, ದೇವ್ರ ಗುಡಿಯಾಗ ಬೇಡ್ಕೊತ ಕೂತಿದ್ದೆ. ಮತ್ತೆ ಆ ವಕೀಲಪ್ಪನ ಮಾತು ಕೇಳಿ ಬಿಡ್ತೀನಿ ಅಂತ ಹೆದರ್ಸ್ಲಿಕ್ಕತ್ತಿದ್ರಿ.
ಜೋಕ್ ಮಾಡಿದ ನಾನು ಸೀರಿಯಸ್ ಹೋತಾರಲ್ಲ ಹುಚ್ಚಿ ಜೋಕ್ ಅದ ಜೋಕ್ ಅಂತ ಜೋಕ್. ಏನೋ ಜೋಕ್? ನಿಮ್ ಜೋಕಿಂದ ಅವ್ರು ಡಿಪ್ರೆಸ್ ಆಗಿದ್ರು ನೋಡಿದ್ರ? ಜೋಕು ಒಂದ್ 4 ಜನ ನಗ್ಸೋ ರೀತಿ ಇರ್ಬೇಕೆ ಹೊರತು ಈ ತರ ಅಳ್ಸೋ ರೀತಿ ಅಲ್ಲ ರೀ. ಇವ್ರು ಯಾರು? ದೋಸ್ತ ನನ್ನ ಸಾಫ್ಟ್ವೇರ್ ಆಪ್ ಶರ್ಟು ಈಕಿನೇ ಅಲ್ಲ. ನಿಮಗೆ ಇವ್ರು ಹೆಂಗೆ ಗೊತ್ತು? ಏನಿದು ಈಗ ಅದೆಲ್ಲ ಬೇಕಾ? ದೋಸ್ತ ನಿಂಗೆ ನಾ ಹೇಳಿಲ್ಲೇನು? ಎಷ್ಟು ಹೊತ್ತು ಕೂತ್ ಮಾತಾಡಿದ್ವಿ. ಓಹೋ ಎಲ್ಲದಕ್ಕೂ ಲೈಫ್ ಒಳಗೆ ಒಂದು ಟೆಕ್ನಿಕ್ ಇರ್ತದೋ. ಆ ನ್ಯಾಕ್ ಹಿಡ್ಕೊಂಡೆ ಅಂದ್ರೆ ಹತ್ತು ಬಸ್ತಾಗಿರ್ತಾರೋ. ಈಗ ನಾ ಹಿಡ್ಕೊಂಡೇನು ದೋಸ್ತ್, ಮುಂಜಾನೆ ಸಂತಾನ ನಾಯಿಗತ್ತೆ ಹುಡುಕಾಡಿದ್ನಲ್ಲ, ಈಗ ನ್ಯಾಕ್ ಸಿಕ್ತ. ಏನ ನ್ಯಾಕ? ನ್ಯಾಕ ನಿಮ್ಗ? ಆ ನ್ಯಾಕು ನಿಮ್ ಮನೆಯವ್ರಿಗೆ ಇಷ್ಟು ಕಳಿಸ್ಬೇಕಿಲ್ಲೋ, ಅತ್ತಿನ ಹೆಂಗ್ ಬುಟ್ಟಿಗೆ ಹಾಕೋಬೇಕಂತ? ಏನ್ರಿ ತಾಯಿ ಮಗ ಸೇರಿ ಪಾಪಿ ಹೆಣ್ಮಕ್ಳ ಮೇಲೆ ದರ್ಪ ತೋರಿಸ್ತೀರಂತ? ಈಗ ನಿಮ್ ಬಿಡೋ ಪ್ಲಾನ್ ಮಾಡೋಣ. ಏನ್ ಮಾಡ್ಕೋರಿ. ರಾಮ ನೀನು ಅಯ್ಯೋ ಭಗವಂತ ನೋಡಿ ಮಾತು ಇಷ್ಟು ಮುಂದುವರೆತು ಯಾವಾಗ ಇಲ್ಲಿಂದ ಇಲ್ಲಿ ಹೋತು? ಅಯ್ಯಪ್ಪ ನೀತು ಒಂದು ಕರೆನ ಕ್ಷಮಿಸ್ಬಿಡು. ಈ ವಿಷಯ ಇಲ್ಲಿಂದ ಇಲ್ಲಿ ಹೋಗ್ಯದ ಅನ್ನೋದು ನನಗೆ ಗೊತ್ತಾಗಿಲ್ಲಲ್ಲ. ಇರಲಿ, ನಂದು ಎಲ್ಲೋ ತಪ್ಪಿರ್ಬೋದು. ತಾಯಿ ಆಯ್ತು, ಹೆಂಡತಿ ಆಯ್ತು, ಇಬ್ಬರು 2 ಕಣ್ಣಿದ್ದಂಗಲ್ಲ. ಎಲ್ಲೋ ಒಂದು ಕಣ್ಣಿಗೆ ಒಂದು ಸ್ವಲ್ಪ ಲಕ್ಷ್ಯ ಕೊಡಲಿಲ್ಲ ಅಂತ ಅನಿಸ್ತದೆ. ಇರಲಿ, ಮುಂದಿನ ದಿನಗಳಲ್ಲಿ ಇಬ್ಬರೂ ನನ್ನ ಕಣ್ಣಂಗೆ ಜೋಪಾನವಾಗಿ ನೋಡ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ ಗೊತ್ತಾ. ಕ್ಷಮಿಸ್ಬಿಟ್ಟು. ಇರ್ಲಿ, ಇವನ್ ಐ ಆಮ್ ಸಾರಿ. ದೊಡ್ಡೋರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಂತ ನಾನು ತಿಳ್ಕೊಳ್ಳಿಲ್ಲ. ನಾನು ಅಡ್ಜಸ್ಟ್ ಆಗ್ತೀನಿ ಇನ್ಮೇಲೆ. ಐ ಆಮ್ ಸಾರಿ. ಜನಾರ್ದನ್ ವಕೀಲ್ರಿ, ಏನು ಬಹಳ ದಿವಸಗಳಿಂದ ಭೇಟಿನೇ ಇಲ್ಲ. ತುಂಬಾ ಕೇಸ? ಹೌದು ಮೇಡಮ್, ಒಂಥರ ಹಂಗೆ ಅನ್ಕೊಳ್ಳಿ, ತುಂಬಾ ಬಿಸಿ. ಅಂದಾಗೆ ನಂದೊಂದು ಕೇಸ್ ಪೆಂಡಿಂಗ್ ಇತ್ತು. ಆ ಮನುಷ್ಯ ಇಲ್ಲೇ ಬರ್ತೀನಿ ಅಂತ ಹೇಳಿದ್ದ, ಸೈನ್ ಮಾಡ್ತೀನಿ ಅಂತ ಹೇಳಿದ್ದ. ಹೌದಾ? ಮೇಡಮ್ ಇಲ್ಲೇ ಇದೆ ಅಂತ ಸರ್. ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಹೌದಾ? ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಪುಣ್ಯ ಕೆಲಸ ಮಾಡ್ತಾ ಇದ್ರಲ್ಲ, ಮಾಡ್ಕೊಳ್ಳಿ. ಇದು ನಮ್ದು ಆ ಅಂಗಿರಿ. ಈ ಅಂಗಿನ ನಾನ ತಗೊಂಡ್ಬಂದೇನಿ ರೀ. ಮತ್ತು ಇದನ್ನ 7 ಜನ್ಮಕ್ಕೆ ಹಾಕೊಳ್ಳೋ ಕಾಂಟ್ರಾಕ್ಟ್ ಅದ. ಇದು ಮೊದಲೇ ಜನ್ಮ ರೀ ಸರ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ಹೌದು ಸರಪ್ಪ. ನೀವು ಅಂದಾಗೆ ಸೈನ್ ಮಾಡಲೇ ಇಲ್ಲಲ್ರಿ ಫಾರ್ಮ್ಗೆ? ನಾ ಇನ್ನೂ ಕಾಯ್ತಾನೆ ಇದ್ದೀನಿ. ಇಲ್ಲ ಮೇಡಮ್, ಇನ್ನು ಕಾಯ್ಬೇಡಿ. ನನಗೆ ಇಂಡಿಪೆಂಡೆಂಟ್ ಆಗಿರೋಕ್ಕಿಂತ ಇವನ ಮೇಲೆ ಡಿಪೆಂಡ್ ಆಗಿರೋದೇ ಇಷ್ಟ. ಥ್ಯಾಂಕ್ ಯು ಮೇಡಮ್. ಡೋಂಟ್ ವರಿ ಮೇಡಮ್. ಈ ಕೇಸಲ್ಲ ಅಂದ್ರೆ ಇನ್ನೊಂದು ಕೇಸ್. ಪಕ್ಕದ ಸ್ಟ್ರೀಟಲ್ಲಿ ಒಂದು ಕಪಲ್ 1 ವಾರದಿಂದ ಜಗಳಾಡ್ತಿರೋದು ನೋಡಿದೀನಿ. ನಡ್ರಿ ಅಲ್ಲಿಗೆ ಹೋಗೋಣ. ಪಟಾಸ ನಡು. ಒಬ್ರಿಗೊಬ್ರು ಹ್ಯಾಂಡಲ್ ಮಾಡೋಣ ಮೇಡಮ್. ಓಕೆ, ಏನಂತೀರಾ? ನಡ್ರಿ ಹೋಗೋಣ. ಜೋಡಿ ಬ್ಯಾರೆ ಆಗಿ ಒಂದ್ 4 ದುಡ್ಡು ಸಿಗ್ತಾವಂತ ಮಾಡಿದ್ರ ಏನಯ್ಯವ್ವ ನೀನು? ಹಬ್ಬ ಅಂತೂ ಕತ್ತಿ ಒಂದು ಸುಖ ಅಂತ ತಂದು ಹಚ್ಚದ ಹಂಗಾತು. ಮತ್ತ ಕಡ್ಡಿ ಮಲ್ಲೇಶಿ ಅಂದ್ರೆ ಕಡ್ಡಿ ಇಡವ ಅಂತ ಹಾಕ್ಬಾರ್ದಲ್ಲ. ಅದಕ್ಕೆ ನೋಡ್ರಿ, ಈ ಸಂಸಾರ ಅಂದ್ರೆ ಸಂಗೀತದ ಒಂದು ರಾಗ ಇದ್ದಂಗ. ಈ ಪತಿ ಪತ್ನಿಯರು ಅವ್ರ ಅಹಂಕಾರ, ದರ್ಪ, ಸ್ವಾರ್ಥದಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ದೆ ಕಚ್ಚಾಡ್ಕೋತಿದ್ರೆ ಈ ರಾಗಕ್ಕೆ ಅಪಸ್ವರ ಕೂಡ್ತದ್ರಿ, ಸರಿಗಮ ಹೊಂದುದಿಲ್ಲ. ಅದಕ್ಕೆ ಪರಸ್ಪರ ಹಿಂಗೆ ಮಾತಾಡ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಕೂಡಿ ಸಂಸಾರ ಮಾಡಿದ್ರೆ ಸಪ್ತ ಸ್ವರಗಳು ಹೊಂದುತ್ತಾವ್ರಿ. ಅದೇ ಸುಖದ ಸಂಸಾರದ ಗುಟ್ಟು ಅಂತ ಹೇಳೋದಿತ್ತು ನಿಮಗೆ.
ಚರ್ಮ